ಯಾವಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ? ಅದಕ್ಕೆ ಅವ್ರು ಹೇಳ್ತಾರೆ, ವೆನ್ ಯು ಆರ್ ಬಾರ್ನ್ ಇನ್ ದಿಸ್ ಅರ್ತ್ ಎವರಿ ಒನ್ ಈಸ್ ಲಾಫಿಂಗ್ ಬಟ್ ಯು ಆರ್ ಕ್ರೈಯಿಂಗ್. ನೀನು ಈ ಜಗತ್ತಿಗೆ ಬರುವಾಗ, ಅಂದರೆ ನೀನು ಹುಟ್ಟುವಾಗ ಇಡೀ ಜಗತ್ತೇ ನಗ್ತಾ ಇರುತ್ತೆ. ಅಂದರೆ ದಟ್ ಮೀನ್ಸ್ ನಿಮ್ಮ ಪೇರೆಂಟ್ಸು, ನಿಮ್ಮ ಇವರು ಎಲ್ಲರೂ ಸಹ ನಗ್ತಾ ಇರ್ತಾರೆ. ನನ್ಗೆ ಗಂಡು ಮಗು ಆಯಿತು, ನನಗೆ ಹೆಣ್ಮಗು ಆಯಿತು ಅಂತೇಳಿ ನಗ್ತಾ ಇರ್ತಾರೆ. ಆದರೆ ನೀನು ಮಾತ್ರ ಅಳ್ತಾ ಇರ್ತೀಯ. ವೆನ್ ಯು ಆರ್ ಗೋಯಿಂಗ್ ಟು ಡೈ, ನೀನು ಈ ಜಗತ್ತನ್ನು ಬಿಡಬೇಕಾದ್ರೆ ಇಡೀ ಸಮಾಜ ಅಳಬೇಕು, ನೀನು ಮಾತ್ರ ಈ ಜಗತ್ತಿಗೆ ನಾನೇನಾದರೂ ಕೊಟ್ಟೋದ್ನಿ ಅಂತ ಹೇಳಿ ಏನು ಮಾಡಬೇಕು? ಸಂತೋಷದಿಂದ ಹೋಗಬೇಕು. ಅದು ನಿಜವಾದ ಸಾರ್ಥಕ ಜೀವನ ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ದಟ್ ಈಸ್ ದ ಪರ್ಫೆಕ್ಟ್ ಲೈಫ್. ಅಂತಹ ಜೀವನವನ್ನು ನಾವು ಸಾಗಿಸಬೇಕಾದ್ರೆ ನಮಗೆ ಹಲವಾರು ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಹಲವಾರು ಮುತ್ಸದಿಗಳ ಒಂದು ಮಾರ್ಗದರ್ಶನ ಬೇಕಾಗಿದೆ. ವೆಲ್ ಟ್ರೈನ್ಡ್ ಪೀಪಲ್ಸ್ ಆರ್ ಹಿಯರ್. ಇಲ್ಲಿ ನಮ್ಮ ಒಂದು ಸೀನಿಯರ್ ಚೇಂಬರಲ್ಲಿ ಟ್ರೈನ್ಡ್ ಪೀಪಲ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ. ಅವರ ಎಲ್ಲ ಅನುಭವಗಳನ್ನು ಮತ್ತೆ ನಾವು ದಾರೆ ಏರ್ಕೊಳ್ತಾ ಮತ್ತಷ್ಟು ನಾವು ಸಮಾಜಕ್ಕೆ, ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ಹುಂಡಿಯಲ್ಲಿ ಕಾಸನ್ನು ಹಾಕ್ತೀರಾ, ಆಗ ದೇವರನ್ನು ನಾವು ಬೇಡ್ಕೊಳ್ತೇವೆ. ಅದೇ 100 ರೂಪಾಯಿಯನ್ನು ಹೊರಗಡೆ ಬಂದು ನೀವೇನಾದರೂ ಥ್ಯಾಂಕ್ ಯು, ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ಒಂದು 100 ರೂಪಾಯಿನ ಉಂಡಿಗೆ ಹಾಕಿ ವಾಪಸ್ ಬರ್ತಾ ಇರ್ತೇವೆ. ಆವಾಗ ನಾವು ದೇವರನ್ನು ನೋಡಲಿಕ್ಕೆ ಹೋಗಿರ್ತೇವೆ. ಅದೇ ಒಬ್ಬ ಹೊಟ್ಟೆ ಹಸ್ಕೊಂಡಿರ್ತಕ್ಕಂಥವನು ನಿರ್ಗತಿಕನಿಗೆ ಒಂದು 100 ರೂಪಾಯಿ ಅನ್ನನೋ ಅಥವಾ ಏನೋ ಒಂದು ದಾನ ಮಾಡಿದಾಗ ಅಥವಾ ಇದು ಮಾಡಿದಾಗ ಅವ್ರು ಹೇಳ್ತಾರೆ, ಅಪ್ಪ ದೇವರಾಗಿ ಬಂದು ಕಾಪಾಡಿದೆ ಕಣಯ್ಯ ನನ್ನ ಅಂತ. ನೋಡಿ, 100 ರೂಪಾಯಿ ಕೊಟ್ಟು ದೇವರನ್ನು ನಾವು ನೋಡೋಕೆ ಹೋಗಿದ್ದೀವಿ, ಅದೇ 100 ರೂಪಾಯಿ ಇಲ್ಲಿ ಕೊಟ್ಟಾಗ ನಾವು ದೇವರಾದ್ವಿ. ಸೊ ಅದೇ ಇಂಪ್ಯಾಕ್ಟಿಂಗ್ ಲೈಫ್ಸ್. ಆ ಇಂಪ್ಯಾಕ್ಟಿಂಗ್ ಲೈಫ್ಸ್ ನೀವಾಗಿ ಈ ಸಮಾಜದಲ್ಲಿ ನಾವು ಏನಾದರೂ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು. ನಾವು ಸಮಾಜದಲ್ಲಿ ಇವತ್ತು ವಿವೇಕಾನಂದರ ಜಯಂತಿ ಆಚರಣೆ ಮಾಡ್ತೀವಿ, ರಾಮಕೃಷ್ಣ ಪರಮಹಂಸ ಜಯಂತಿ ಆಚರಣೆ ಮಾಡ್ತೀವಿ, ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ. ಯಾಕೆ? ಸತ್ತ ನಂತರದ ಬದುಕು. ಅವರು ಸತ್ರು ಸಹ ಅವರನ್ನು ನೆನೆಸ್ಕೊಳ್ತಾನೆ ಇರ್ತೀವಿ. ಯಾಕೆ ನೆನೆಸ್ಕೊಳ್ತಾ ಇರ್ತೀವಿ ಅಂತ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ಅವರು ಸಮಾಜಕ್ಕೋಸ್ಕರ ಬದುಕಿದ್ರು, ದೇಶಕ್ಕೋಸ್ಕರ ಬದುಕಿದ್ರು. ಆ ಒಂದು ಸಮಾಜ ಸೇವೆಯನ್ನು ಮಾಡುವ ಒಂದು ದೇಶಕ್ಕೋಸ್ಕರ ಬದುಕೋದು, ದೇಶಕ್ಕೋಸ್ಕರ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳುವಂತಹ ಸುಸಮಯ ಇದಾಗಿದೆ. ನೀವೆಲ್ಲರೂ ಸಹ ಈ ಒಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲಲ್ಲಿ ಈ ವರ್ಷ ಏನು ಇಂಪ್ಯಾಕ್ಟಿಂಗ್ ಲೈಫ್ಸ್ 360 ವಿಷನ್ 360, ಅದರಲ್ಲಿ ನಮ್ಮ ಜಯೇಶ್ ಸರ್ ಅವರು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಪ್ಯಾಕ್ಟಿಂಗ್ ಲೈಫ್ಸ್ ಆಗುವಂಥ ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡಿದ್ದಾರೆ. ಅದನ್ನೆಲ್ಲ ನೀವು ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ನಿಮ್ಮ ಮುಖಾಂತರ ಮತ್ತಷ್ಟು ಜನಕ್ಕೆ ಸಮಾಜ ಸೇವೆಯನ್ನು ಮಾಡುವಂತಹ ಒಂದು ಹುರುಪು ಬರಬೇಕು. ನಿಮ್ಮನ್ನು ನೋಡಿದ್ರೆ ಮತ್ತಷ್ಟು ಜನ ಸಮಾಜ ಸೇವೆ ಮಾಡೋರು ಬರಬೇಕು ಮುಂದಕ್ಕೆ. ಆ ರೀತಿ ಮಾಡಿದಾಗ ನಾವು ಗ್ರೋ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ವರ್ಷ ಗೋಣಿಕೊಪ್ಪಲ್ ಲೀಜನ್ನಿಂದ ಸಾಧ್ಯವಾದರೆ ರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸ್ಕೊಡಿ, ಅಥವಾ ಇನ್ಯಾವುದಾದ್ರೂ ರಾಷ್ಟ್ರೀಯ ಈವೆಂಟ್ಸನ್ನು ಮಾಡಿಕೊಡಿ. ರಾಷ್ಟ್ರ ಮಂಡಳಿಗೆ ಉತ್ತಪ್ಪ ಅವರು ಜಾಯ್ನ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ 100% PPF ಅನ್ನು ಸಹ ಈ ರೀತಿ ಮಾಡ್ತೀವಿ ಅಂತ ಹೊರಟಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆನಡ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.